ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಜುಲೈ 8, 2025 ಉದಯವಾಣಿ ಮತ್ತೆ ವಿಜಯ ಕರ್ನಾಟಕ ಪೇಪರ್ಗಳಲ್ಲಿ ಬಂದಿರೋ ಕೆಲವು ಮುಖ್ಯ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ಹೌದು. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರೋ ಸಾರ್ವಜನಿಕ ಆರೋಗ್ಯದ ಕೆಲವು ಕಾಳಜಿಗಳು, ಆಮೇಲೆ ಸ್ವಲ್ಪ ಆತಂಕಕಾರಿ ಅಪರಾಧಗಳ ಬಗ್ಗೆನೂ ಮಾತಾಡೋಣ ಅಂತ. ಖಂಡಿತ. ಈ ಎರಡು ಪತ್ರಿಕೆಗಳಲ್ಲೂ ಅಂದ್ರೆ ರಾಜ್ಯದಲ್ಲಿ ನಡೀತಿರೋ ಎರಡು ಮುಖ್ಯ ವಿಷಯಗಳ ಬಗ್ಗೆ ಇದೆ. ಒಂದು ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಇನ್ನೊಂದು ಸ್ವಲ್ಪ ಸಮಾಜವನ್ನೇ ಅಲುಗಾಡಿಸುವಂಥ ಅಪರಾಧ ಘಟನೆಗಳು. ಸರಿ, ಹಾಗಾದ್ರೆ ಮೊದಲು ಆರೋಗ್ಯದ ವಿಷಯಕ್ಕೆ ಬರೋಣ. ರಾಜ್ಯದಲ್ಲಿ, ಅದರಲ್ಲೂ ಯುವಕರಲ್ಲಿ ಹಠಾತ್ ಸಾವುಗಳು, ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ನಿಂದ ಆಗ್ತಿರೋದು, ಇದು ಒಂಥರ ಆತಂಕ ಹೆಚ್ಚಿಸಿದೆ ಅಲ್ವಾ? ಹೌದು, ತುಂಬಾ ಆತಂಕಕಾರಿ ವಿಷಯ ಇದು. ಇದಕ್ಕೆ ಸರ್ಕಾರ ಈಗ ಒಂದು ಕ್ರಮ ತಗೊಂಡಿದೆ. ಯಾವುದೇ ಇಂಥ ಹಠಾತ್ ಸಾವು ಆದ್ರೆ ಕಾರಣ ತಿಳ್ಕೊಳ್ಳಕ್ಕೆ ಪೋಸ್ಟ್ ಮಾರ್ಟಮ್ ಕಡ್ಡಾಯ ಅಂತ. ಇದೊಂಥರ ದೊಡ್ಡ ಸ್ಟೆಪ್ ಅನ್ಸುತ್ತೆ. ಹೌದು, ಖಂಡಿತ. ಇದು ಬರೀ ಮೆಡಿಕಲ್ ಕಾರಣ ಕಂಡುಹಿಡಿಯೋದಷ್ಟೇ ಅಲ್ಲ. ಯಾಕಂದ್ರೆ ಕೋವಿಡ್ ಆದ್ಮೇಲೆ ಈ ಥರ ಜಾಸ್ತಿ ಆದಾಗ ಜನರಲ್ಲಿ ಏನೇನೋ ಆತಂಕ, ವದಂತಿಗರೆಲ್ಲ ಶುರುವಾಗಿತ್ತು. ಸೊ ಈ ಕಡ್ಡಾಯ ಶವಪರೀಕ್ಷೆಯಿಂದ ಸ್ವಲ್ಪ ನಿಖರವಾದ ಡೇಟಾ ಸಿಗುತ್ತೆ. ಆ ಮೂಲಕ ಈ ಅಪನಂಬಿಕೆಗಳನ್ನ ಕಡಿಮೆ ಮಾಡಿ ನಿಜವಾದ ಕಾರಣ ಏನು ಅಂತ ಗುರ್ತಿಸೋಕೆ ಹೆಲ್ಪ್ ಆಗಬಹುದು. ಸರಿ, ಆದ್ರೆ ಕೋವಿಡ್ ಲಸಿಕೆನೇ ಕಾರಣ ಅನ್ನೋ ವಾದನ ಸರ್ಕಾರ ಒಪ್ಪಿಲ್ಲ. ಇಲ್ಲ, ಅದನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ. ಲಸಿಕೆಯಿಂದ ಅನುಕೂಲವೇ ಆಗಿದೆ ಅಂತ ತಜ್ಞರ ವರದಿಗಳನ್ನೇ ಉಲ್ಲೇಖಿಸಿದೆ ಸರ್ಕಾರ. ಹಾಗಾದ್ರೆ ಸಂಭವನೀಯ ಕಾರಣಗಳು ಏನು ಅಂತ ಹೇಳ್ತಿದ್ದಾರೆ? ಕೋವಿಡ್ ನಂತರದ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಈಗ ಶುಗರ್, ಬಿಪಿ, ಒಬೆಸಿಟಿ ಜಾಸ್ತಿ ಆಗಿರೋದು. ಹೌದು, ಲೈಫ್ ಸ್ಟೈಲ್ ಬದಲಾವಣೆ, ಫುಡ್ ಹ್ಯಾಬಿಟ್ಸ್, ಆಮೇಲೆ ಈ ಡಿಜಿಟಲ್ ಬಳಕೆ ಜಾಸ್ತಿ ಆಗಿರೋದು, ಇವೆಲ್ಲವೂ ಇರಬಹುದು ಅಂತ ಸೂಚಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ತುರ್ತು ಹೃದಯ ಚಿಕಿತ್ಸೆ ಎಲ್ಲರಿಗೂ ಸಿಗಬೇಕು ಅಂತ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲೂ ಹಬ್ ಅಂಡ್ ಸ್ಪೋಕ್ ಮಾಡೆಲ್ನಲ್ಲಿ ವ್ಯವಸ್ಥೆ ವಿಸ್ತರಿಸೋಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಹೌದು, ಅಂದ್ರೆ ದೊಡ್ಡ ಆಸ್ಪತ್ರೆಗಳಿಂದ ಸಣ್ಣ ಆಸ್ಪತ್ರೆಗಳಿಗೆ ತಜ್ಞರ ಸಲಹೆ, ಸೌಲಭ್ಯ ಸಿಗೋ ಹಾಗೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಇದನ್ನ ಎಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡೋಕ್ಕಾಗತ್ತೆ, ಬೇಕಾದ ರಿಸೋರ್ಸಸ್, ಟ್ರೈನಿಂಗ್ ಇದೆಯಾ ಅನ್ನೋ ಪ್ರಶ್ನೆನೂ ಇದೆ. ಅದು ನಿಜ. ಈ ಹಾರ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಇಷ್ಟೆಲ್ಲ ನಡೀತಿದ್ರೆ ಇನ್ನೊಂದೆಡೆ ಬೇರೆ ಆರೋಗ್ಯದ ಎಚ್ಚರಿಕೆಗಳೂ ಇದೆ. ಹೌದು, ನೆರೆ ರಾಜ್ಯ ಕೇರಳದಲ್ಲಿ ಮತ್ತೆ ನಿಪಾ ವೈರಸ್. ಹೌದು, ಅದು ಬಾವಲಿಗಳಿಂದ ಹರಡೋದಲ್ವಾ? ಹೌದು, ಮಾರಣಾಂತಿಕ ಜ್ವರ ಅದು. ಅದರ ಭೀತಿ ಅಲ್ಲಿ ಜಾಸ್ತಿ ಆಗ್ತಿದೆ. ಜೊತೆಗೆ ನಮ್ಮಲ್ಲೇ ಸುರಪುರ ತಾಲೂಕಿನ ತಿಪ್ಪನಟಗಿ ಅನ್ನೋ ಹಳ್ಳಿಯಲ್ಲಿ ಕಲುಷಿತ ನೀರು ಕುಡಿದು 3 ವರ್ಷ ಸತ್ತಿದ್ದಾರೆ. ಸುಮಾರು ಜನ ಅಸ್ವಸ್ಥರಾಗಿದ್ದಾರೆ. ಅಯ್ಯೋ. ಇದು ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅಂದ್ರೆ ಶುದ್ಧ ಕುಡಿಯೋ ನೀರಿನ ಬಗ್ಗೆ ನಾವು ಎಷ್ಟು ಗಮನ ಹರಿಸಬೇಕು ಅನ್ನೋದನ್ನ ಮತ್ತೆ ನೆನಪಿಸುತ್ತೆ. ಸಾರ್ವಜನಿಕ ಆರೋಗ್ಯದ ಈ ಸವಾಲುಗಳ ಜೊತೆಗೇನೆ ಸಮಾಜದಲ್ಲಿ ಇನ್ನೊಂದು ತರಹದ ಆತಂಕಕಾರಿ ವಿಷಯಗಳು ನಡೀತಾ ಇವೆ. ಅಂದ್ರೆ ಈ ಅಪರಾಧ ಜಗತ್ತಿನಲ್ಲಿ ಕೆಲವು ಹೊಸ ಟ್ರೆಂಡ್ಸ್ ಕಾಣಿಸ್ತಿದೆ. ಹೌದು, ಅದೇ. ಈಗ ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿದ್ದ ನಟ ದರ್ಶನ್ ಕೇಸ್, ಆ ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ತರಹನೇ. ಅದನ್ನೇ ರೇಣುಕಸ್ವಾಮಿ ಮಾಡೆಲ್ ಅಂತ ಪೇಪರ್ನವರು ಹೇಳ್ತಿದ್ದಾರೆ. ಆ ತರದ 2 ಬರ್ಬರ ಘಟನೆಗಳು ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ನಡೆದಿದೆ ಅಂತ ವರದಿಯಾಗಿದೆ. ಹೌದು, ಎರಡರಲ್ಲೂ ಹೆಚ್ಚಾಗಿ ಹೆಣ್ಣಿನ ವಿಚಾರವೇ ಕಾರಣ ಅಂತನೂ ಹೇಳ್ತಿದ್ದಾರೆ. ಬೆಂಗಳೂರಿನ ಘಟನೆ ಬಗ್ಗೆ ಕೇಳಿದರೆ ನಿಜಕ್ಕೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಾಜಿ ಪ್ರೇಯಸಿಯ ವಿಡಿಯೋ ಇಟ್ಕೊಂಡಿದ್ದಕ್ಕೆ ಒಬ್ಬ ಯುವಕನನ್ನ ಅಪ್ರಾಪ್ತ ವಯಸ್ಸಿನ ಹುಡುಗಿಯೇ ಲೀಡ್ ಮಾಡ್ಕೊಂಡು ಒಂದು ಗ್ಯಾಂಗ್ ಕರ್ಕೊಂಡು ಹೋಗಿ ಬೆತ್ತಲೆಗೊಳಿಸಿ ಮರದ ಕಡ್ಡಿಗಳಿಂದ ಎಲ್ಲೆಂದರಲ್ಲಿ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅಯ್ಯೋ ದೇವ್ರೆ! ಅಷ್ಟೇ ಅಲ್ಲ, ಆ ರೇಣುಕಸ್ವಾಮಿ ಕೇಸ್ನಲ್ಲಾದ ಹಾಗೆ ಹೊಡೆಯೋವಾಗ A1, A2, A3 ಅಂತ ಕೂಗ್ತಾ ಅದನ್ನೆಲ್ಲ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಇದೇನಿದು? ಇದು ಕೇವಲ ಕ್ರೌರ್ಯ ಅಲ್ಲ, ಇದೊಂದರ ಪ್ರದರ್ಶನ ಆಗ್ತಿದ್ಯಾ ಅನ್ನೋ ಒಂದು ಭಯ ಶುರುವಾಗುತ್ತೆ. ಹೌದು, ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಇದು. ಕಲಬುರಗಿಯಲ್ಲೂ ಆಲ್ಮೋಸ್ಟ್ ಇದೇ ತರಹ ಆಗಿದೆ. ಅಲ್ಲೂ ಅಷ್ಟೇನಾ? ಹೌದು. ಅಶ್ವಿನಿ ಅನ್ನೋ ಯುವತಿ ಜೊತೆಗಿನ ಸಂಬಂಧದ ವಿಚಾರಕ್ಕೆ ರಾಘವೇಂದ್ರ ಅನ್ನೋ ವ್ಯಕ್ತಿ ಮೇಲೆ ಒಂದು ಗುಂಪು ಅಟ್ಯಾಕ್ ಮಾಡಿ, ಕೊಲೆ ಮಾಡಿ, ಬಾಡಿನ ನದಿಗೆ ಎಸೆದಿದ್ದಾರೆ. ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಆಗ್ತಿರೋದು ಏನನ್ನ ಸೂಚಿಸುತ್ತೆ? ಇದು ತುಂಬಾ ಕಾಂಪ್ಲೆಕ್ಸ್ ಆದ ಸಾಮಾಜಿಕ ಸಮಸ್ಯೆ ಅನಿಸುತ್ತೆ. ಇಂಥ ಅಪರಾಧಗಳ ಮೇಲೆ ಮೀಡಿಯಾ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಪ್ರಚಾರ ಇದೆಯಲ್ಲ, ಅದು ಕೆಲವರಲ್ಲಿ ಈ ತರಹ ಅನುಕರಿಸೋ ಮನೋಭಾವಕ್ಕೆ ಕಾರಣ ಆಗ್ತಿದ್ಯಾ ಅಂತ ಸ್ಟಡಿ ಮಾಡ್ಬೇಕು ಅಂತ ಗೃಹ ಸಚಿವರೇ ಹೇಳಿರೋದು ಗಮನಿಸ್ಬೇಕು. ಹೌದು. ಆದ್ರೆ ಕಾರಣ ಬರೀ ಮೀಡಿಯಾ ಅಂತ ಹೇಳೋಕ್ಕಾಗಲ್ಲ. ಇದರ ಹಿಂದೆ ಇನ್ನೂ ಆಳವಾದ ಸಾಮಾಜಿಕ, ಮಾನಸಿಕ ಕಾರಣಗಳೆಲ್ಲ ಇರಬಹುದು. ಹಾಗಾದ್ರೆ
ಇವತ್ತಿನ ಈ ಚರ್ಚೆಯ ಕೊನೆಯಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ಒಂದು ಕಡೆ ಹಠಾತ್ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ತರದ ಕ್ರೈಸಿಸ್ಗಳನ್ನ ತಕ್ಷಣ ನಿಭಾಯಿಸೋಕೆ ನಾವು ಮೆಡಿಕಲ್ ಸಿಸ್ಟಮ್ಸ್ ಎಲ್ಲ ಸರಿ ಮಾಡ್ತಿದೀವಿ. ಹೌದು. ಇನ್ನೊಂದ್ ಕಡೆ ಸಮಾಜದಲ್ಲಿ ಈ ತರಹದ ಹಿಂಸೆ, ಕ್ರೌರ್ಯ ಹೆಚ್ಚಾಗ್ತಿದೆ. ಇದರ ಮೂಲ ಕಾರಣಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಸರಿಪಡಿಸೋ ದೊಡ್ಡ ಚಾಲೆಂಜ್ ಇದೆ. ಖಂಡಿತ. ಈ ಎರಡೂ ತುರ್ತುಗಳನ್ನ ಅಂದ್ರೆ ತಕ್ಷಣದ ಬಿಕ್ಕಟ್ಟು ನಿರ್ವಹಣೆ ಮತ್ತು ದೀರ್ಘಕಾಲದ ಸಾಮಾಜಿಕ ಸ್ವಾಸ್ಥ್ಯ ಇದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ. ಹೌದು, ಖಂಡಿತವಾಗ್ಲೂ.